ಅಮ್ಮ, ಅಣ್ಣ ಅದಕ್ಕೆ ನೋಡಿದ್ರ ನಾನು ದೇವ್ರ ಸೇವೆ ಮಾಡೋನು, ನಾನ್ ಸುಳ್ಳು ಹೇಳ್ತೀನ? ನನ್ನ ಕಡೆಯಿಂದ ತಪ್ಪಾಗಿಲ್ಲ, ಅವ್ರ ಕಡೆಯಿಂದನೇ ಆಗಿರೋದು ಅಂತ ಹೇಳಿದ್ರೆ ಯಾರು ನಂಬಲೇ ಇಲ್ಲ. ಈಗ ನೋಡಿದ್ರ ನೋಡಿ, ಜಾನಕಮ್ಮನವರು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ. ಕೈಯಲ್ಲಿ ಒಡವೆಗಳು ಕೂಡ ಇದೆ. ಅದಕ್ಕೆ ಆ ಟೈಮಲ್ಲಿ ಮನೆಯಿಂದ ಆಚೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಮಧ್ಯರಾತ್ರಿಲಿ ಒಬ್ರೇ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಆದ್ರೂ ಏನು? ಬೀಗದ್ಕಿ ಇವ್ರ ಹತ್ರನೇ ಇರೋದ್ರಿಂದ ಇವ್ರ ಹೆಂಡತಿ ಬೀಗದ್ಕಿ ತಗೊಂಡ್ ಬಂದು ಒಡವೆಗಳನ್ನೆಲ್ಲ ಕಳ್ತನ ಮಾಡ್ಕೊಂಡು ತಗೊಂಡ್ ಹೋಗಿದ್ದಾರೆ. ಇವಾಗ ಏನಂತೀರಾ? ನಮ್ಮ ಅತ್ತಿಗೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಪುರೋಹಿತರಂತನೂ ನೋಡಲ್ಲ, ನಾಲ್ಗೆ ಸೀಳ್ಬಿಡ್ತೀನಿ. ಶಿವರಾಜು, ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ ನೋಡ್ಕೋತಾ ಇದ್ದೀರಲ್ಲ. ಕಣ್ಣು ಮುಂದೆ ಸಾಕ್ಷಿ ಕಾಣಿಸ್ತಾ ಇದ್ರೆ ಪೂಜಾರಿ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಲ್ಲ. ಪೂಜಾರಿ ಅವ್ರ ಹತ್ರ ಒಂದು ಬೀಗದ ಕೈ ಇದೆ, ರಾಜಾರಾಮ್ ಅವ್ರ ಹತ್ರನೂ ಒಂದು ಬೀಗದ ಕೈ ಇದೆ. ಅವ್ರ ಹೆಂಡತಿನೇ ಬಂದು ಒಡವೆ ತಗೊಂಡೋದ್ರೇನೋ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಲ್ವಾ? ಒಂದೊಂದು ಸಲ ನಮ್ಮ ಕಣ್ಣುಗಳು ನಮಗ್ ಮೋಸ ಮಾಡುತ್ತೆ. ಈ ವಿಡಿಯೋನ ನೋಡ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಿದೆ. ಅಂದ್ರೆ ಅದೆಲ್ಲ ಸುಳ್ಳು ಅಂತೀರಾ? ಸುಳ್ಳು ಅಂತ ಹೇಳ್ತಿಲ್ಲ, ಆದ್ರೆ ನನ್ನ ಹೆಂಡತಿ ಪ್ರಾಣ ಹೋದ್ರೂ ಸಹ ಒಡವೆಗಳನ್ನ ಎತ್ಕೊಂಡು ಹೋಗೋ ಕೆಲಸನ ಮಾಡೋದಿಲ್ಲ. ಅವಳಿಗೆ ಆ ಒಡವೆಗಳ ಅವಶ್ಯಕತೆನೂ ಇಲ್ಲ. ನಾವು ಮಾತಾಡ್ಕೊಳ್ಳೋದು ಯಾಕೆ? ಜಾನಕಮ್ಮನವ್ರನ್ನ ಕರ್ಸ್ಬಿಟ್ರೆ ವಿಷಯ ಏನು ಅಂತ ಗೊತ್ತಾಗುತ್ತಲ್ಲ.